ಏನು ಸೌಂಡು ತಾಳು ಚಾಡು ಇದು ಏನು ಇದು ಏನೋ ವಿಚಿತ್ರ ಸೌಂಡ್ ಇದು ಏನು ಇದು ಓಕೆ ಟ್ರೈನು ನೋಡಿ ಸ್ನೇಹಿತರೆ ಫೈನಲಿ ಸಿಕ್ತು ಹತ್ತಿರದಲ್ಲಿ ನೀರಲ್ಲಿರೋದು. ಓ ಆನೆ 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 ಕಡಿಸ್ಬಿಡ್ತು. ರೋಡಲ್ಲೇ ಹೋಗ್ತಿದೆ ಯಪ್ಪ, ರೋಡಲ್ಲಿ ಹೋಗ್ತಿದೆ ಗುರು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಡೇ 3 ನಮ್ಮ ನಾರ್ತ್ ಈಸ್ಟ್ ಎಕ್ಸ್ಪೆಡಿಷನ್ನ ಒಂದು ರೈಡು. ಸೊ ಇವಾಗ ಬೆಳಿಗ್ಗೆ ಬೇಗ ಇದ್ದೀವಿ ನೋಡಿ. ನಾವು ಇಲ್ಲೇ ಸ್ಟೇ ಆಗಿದ್ದು, ಟೆಂಟ್ಸಲ್ಲಿ ಸ್ಟೇ ಆಗಿದ್ದು. ಇವತ್ತು ತೋರಿಸ್ತೀನಿ ಎಲ್ಲಿ ಸ್ಟೇ ಆಗಿದ್ದೀವಿ ಅಂತೇಳಿ. ನೈಟು ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇಲ್ಲೇ ಇವತ್ತು ಸ್ಟೇ ಆಗಿದ್ದು ನಾವು ಟೆಂಟು ಕ್ಯಾಂಪ್ಸಲ್ಲಿ. ಸೊ ಸಕಾಗಿದೆ ಪ್ಲೇಸು, ಒಳ್ಳೆ ಫುಲ್ಲು ಫಾಗ್ ಇತ್ತು. ಇವಾಗ ಕಮ್ಮಿ ಆಗಿದೆ ಫಾಗು. ಅದಕ್ಕೆ ಇಲ್ಲಿ ಹಿಂದೆ ಬ್ರಹ್ಮಪುತ್ರ ನಡೀರಿ ಹೋಣ ರಿವರ್ ಇದೆ. ಸೊ ಅಲ್ಲಿ ಬೈ ಸೊ ಇಲ್ಲಿ ಬ್ರಹ್ಮಪುತ್ರ ನದಿ ಹತ್ರನೇ ಇದ್ದೀವಿ. ಹಿಂದ್ಗಡೆ ಇರೋದೇ ಬ್ರಹ್ಮಪುತ್ರ ನದಿ. ಸೊ ಅಲ್ಲಿ ಡಾಲ್ಫಿನ್ ವ್ಯೂ ಪಾಯಿಂಟ್ ಅಂತ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಕ್ಯಾಂಪಿಂಗ್ ಸೈಟ್ ಇದ್ದಿದ್ದರಿಂದ ಚೆನ್ನಾಗಿತ್ತು, ಸಖತ್ತಾಯಿತು, ಒಳ್ಳೆ ನಿದ್ದೆ ಬಂತು. ಸಖತ್ತು ಚಳಿ ಆದರೆ. ಸೊ ಇಲ್ಲೇನೋ ಒಂದು ದೊಡ್ಡ ಮನೇನ ಏನೋ ಮಾಡ್ತಾವ್ರೆ, ರೆಸಾರ್ಟ್ ಏನೋ ಮಾಡ್ತಾಯಿದ್ದಾರೆ ನೋಡಿ ಹೆಂಗಿದೆ. ಇನ್ನರ್ ರೂಟ್ಸ್ ಇದೆ ಅಲ್ಲ ಆ್ಯಕ್ಚುಲಿ. ಒಳ್ಳೆ ಫಾರ್ಮಿಂಗ್ ಲ್ಯಾಂಡ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಕಲ್ಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾವು ಹೋಗ್ತಾ ಇದ್ದೀವಿ. ಒಳ್ಳೆ ಚಳಿ ಇದೆ. ನಾವು ಏನು ಕಿವಿಗೇನೋ ಹಾಕೊಂಡೇ ಇಲ್ಲ ಇವರೆಲ್ಲ. ರೆಸಾರ್ಟು ದೊಡ್ಡ ರೆಸಾರ್ಟ್ ಯಾವುದು ಇದು. ವಾ, ಇಲ್ಲಿ ಲೈಫ್ ಸ್ಟೈಲೇ ಏನು ಅಂತ ಅರ್ಥ ಆಗ್ತಾಯಿಲ್ಲ ಇವ್ರದ್ದು. ಎಲ್ಲ ಬ್ಯಾಂಬೂ ಮನೆಗಳೇ ಜಾಸ್ತಿ ಇದೆ. ಬ್ಯಾಂಬೂ ಎಕ್ಸ್ಟೆನ್ಷನ್ ಎಲ್ಲ ಏನು ನಾವೇನು ಜಗ್ಲಿ ಅಂತ ಏನು ಮಾಡ್ಕೊಂಡಿರ್ತೀವೋ ಇವರೆಲ್ಲ ಬ್ಯಾಂಬೂಲಿ ಕಟ್ಕೊಂಡಿದ್ದಾರೆ ಅದನ್ನು. ಒಟ್ಟಲ್ಲಿ ಚೆನ್ನಾಗಿದೆ. ಏನೋ ಕೇಳ್ತಾ ಇದ್ದಾರೆ. ಹಾಂ ಹಾಂ ನಡೀರಿ ಬೈ. ಹುಚ್ಚ ನನ್ನ ಮಗ ಏನು ಹೇಳ್ತಾವೆ ಅಂತ ಅರ್ಥನೇ ಆಗಲಿಲ್ಲ. ಸೊ ಏನಂತಂದರೆ ಬ್ರಹ್ಮಪುತ್ರ ನದಿ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ಅಸ್ಸಾಮಲ್ಲಿ ಪ್ರತಿ ವರ್ಷವೂ ಫ್ಲಡ್ ಆಗ್ತಾನೆ ಇರುತ್ತೆ. ಇದಕ್ಕೆ ಅಂತಂದರೆ ಈ ನದಿದು ವಿಸ್ತಾರನೇ ಕೂಡ ತುಂಬ ದೊಡ್ಡದು. ವಿಸ್ತಾರ ಸಖತ್ ದೊಡ್ಡದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ವೀಡಿಯೋಸ್ ನೋಡ್ಬೋದು ಯೂಟ್ಯೂಬಲ್ಲಿ. ನಾನು ನಿನ್ನೆ ನೋಡ್ತಾ ಇದ್ದೆ ಪಾಪ. ಪ್ರತಿ ವರ್ಷವೂ ಫ್ಲಡ್ ಆಗುತ್ತೆ ಇಲ್ಲಿ ಬ್ರಹ್ಮಪುತ್ರ. ಅದೇ ಮಳೆಗಾಲದಲ್ಲಿ ಜೂನ್ ಜುಲೈಲಿ ಮಳೆ ಏನಾದ್ರು ಜಾಸ್ತಿ ಆಯಿತು ಅಂದರೆ ಫುಲ್ ಜೋರು ಮಳೆ ಆಯಿತು ಅಂದರೆ ಫುಲ್ ಫ್ಲಡ್ ಆಗಿಬಿಡುತ್ತೆ. ಎಲ್ಲ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಫ್ಲಡ್ ಆಗುತ್ತಂತೆ. ಇಲ್ಲಿವರೆಗೂ ನೀರು ಬರುತ್ತೆ ಅಂತ ಹೇಳಿದರು, ನಿನ್ನೆ ಕೇಳ್ತಾ ಇದ್ವಿ. ಒಟ್ಟಲ್ಲಿ ನೋಡಿ ಟಿಪಿಕಲ್ ಹಳ್ಳಿ ಇದು. ಬಟ್ ಆದರೂ ರೋಡ್ಸ್ ನೋಡಿ ಫುಲ್ಲು ಇಂಟರ್ಲಾಕ್ ಹಾಕಿ ಮಾಡಿಕೊಟ್ಟಿದ್ದಾರೆ. ಅದೇ ಸೂಪರು. ವಾವ್, ಜಸ್ಟ್ ವಾವ್, ಸಕಾಲಾಗಿದೆ. ಲೆಟ್ಸ್ ಗೋ. ಫುಲ್ಲು ಟ್ರೈಬ್ಸ್ ಅನಿಸುತ್ತೆ ಇವ್ರಿಗೆ, ಏನು ಅಂತ ಗೊತ್ತಿಲ್ಲ. ಬಂಡೆ ಪಕ್ಕದಲ್ಲೇ ಇದ್ದಾರೆ. ಒಂದು ಕಡೆ ಭಯ, ಒಂದು ಕಡೆ ಕುತೂಹಲ, ಒಂದು ಕಡೆ ಎಕ್ಸೈಟ್ಮೆಂಟು, ಎಲ್ಲ ಥರನೂ ಇದೆ ನೋಡಿ. ಏನು ಹೇಳಿ, ಸೂಪರು. ಎಂಡಿಗೆ ಬಂದ್ವಿ ನೋಡಿ. ಇದೇ ಬ್ರಹ್ಮಪುತ್ರ ನದಿ ಆ್ಯಕ್ಚುಲಿ. ಇಲ್ಲಿ ಡಾಲ್ಫಿನ್ ವ್ಯೂ ಪಾಯಿಂಟ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಾಗ್ತಾಯಿಲ್ಲ ನೋಡಿ. ಇಲ್ಲೆಲ್ಲ ಇಲ್ಲಿವರೆಗೂ ಇದು ಹಾಕ್ಕೊಂಡಿದ್ದಾರೆ, ಏನು ಹೇಳಿ, ಸಿಮೆಂಟ್ ಚೀಲಗಳು ಹಾಕಿ ಏನೋ ಮಾಡಿದ್ದಾರೆ, ಸ್ಟೆಪ್ಸ್ ಥರ ಮಾಡಿದ್ದಾರೆ. ಏನರ್ಥ ಅಂದರೆ ಇಲ್ಲಿವರೆಗೂ ನೀರು ಬರುತ್ತೆ ಅಂತ. ಯಪ್ಪ, ಎಡ್ಜಲ್ಲಿ ಇದ್ದೀವಿ ಇವಾಗ ನಾವು. ಫುಲ್ಲು ಗಾಡಿಗಳಿದೆ. ಏನು ದೇವಸ್ಥಾನ ಏನೋ ಇರಬೇಕು ಮೇಲ್ಗಡೆ, ನನಗೆ ಗೊತ್ತಿರೋಂಗೆ. ಪ್ರತಿ ವರ್ಷವೂ ಪಾಪ ಇವ್ರು ಫ್ಲಡ್ಡು ನೋಡಿ ಇವ್ರಿಗೂ. ಯಪ್ಪ, ಏನು ಹೇಳಿ, ಅಷ್ಟು ದೊಡ್ಡ ನದಿ. ನಾನೇನೇನು ಈ ನದಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ. ಏನು ಗುರು ಇಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ದೊಡ್ಡದಾಗಿದೆ, ಸಮುದ್ರ ಥರ ಇದೆ ಇದು ಆ್ಯಕ್ಚುಲಿ ನದಿ. ನೋಡ್ಬೋದು ಮನೆಗಳೆಲ್ಲ ಫುಲ್ಲು ಬರೀ ಬ್ಯಾಂಬೂ ನೋಡಿ. ಬ್ಯಾಂಬೂ ಮನೆ ಫುಲ್ಲು ಬ್ಯಾಂಬೂ ಮನೆಗಳೇ. ಏನು ಹೇಳಿ, ಸೂಪರ್. ಒಂಥರ ಬ್ರಹ್ಮಪುತ್ರ ತಿರ್ಗಾದು. ಆ ಕಡೆನೂ ಬ್ರಹ್ಮಪುತ್ರ ಫುಲ್ಲು ನದಿ ಪಕ್ಕದಲ್ಲೇ ಆರಾಮಾಗಿದ್ದಾರೆ ಇವರು. ಬಟ್ ಮಳೆಗಾಲದಲ್ಲಿ ತುಂಬ ಕಷ್ಟ ಇವ್ರಿಗೆ. ಎಲ್ಲ ಬಿದ್ರಿಂದ ಮನೆಗಳು. ಏನಕ್ಕೆ ಅಂತಂದರೆ ಡಿಸ್ಪೋಸಬಲ್ ಅಂತ ಅನಿಸುತ್ತೆ ನನಗೆ. ಸುಮ್ಮನೆ ಇದರಲ್ಲಿ ಇದು ಸಿಮೆಂಟ್ ಎಲ್ಲ ಹಾಕಿ ಕಟ್ಸಿದ್ರೆ ಹಾಳಾಗುತ್ತೆ ಅಂತ ಹೇಳಿ ಬರೀ ಬಿದ್ರಲ್ಲೇ ಕಟ್ಸಿದ್ದಾರೆ. ನೋಡ್ಬೋದು ಫುಲ್ಲು ಕಲ್ಟಿವೇಷನ್ ಲ್ಯಾಂಡ್ಸು. ಇಲ್ಲಿ ನೋಡಿ, ಇಲ್ಲಿ ಎಲೆಕೋಸು ಬೆಳೆದಿದ್ದಾರೆ, ಸಖತ್ತಾಗಿದೆ ನೋಡೋದಕ್ಕೆ. ಫಸ್ಟ್ ಟೈಮ್ ನಾನು ಇದನ್ನು ಬೆಳೆದಿರೋದು ನೋಡಿ. ಇಲ್ಲಿ ಎಲೆಕೋಸು, ಫುಲ್ ಎಲೆಕೋಸು. ಕಾಲಿಫ್ಲವರ್ ಅಲ್ಲ, ಏನಿದು ಕಾಲಿಫ್ಲವರ್, ಕ್ಯಾಬೇಜ್. ಪ್ರಾಪರ್ಟಿಯಿಂದ, ಸುಂದರವಾದ ಪ್ರಾಪರ್ಟಿ, ಅಸ್ಸಾಮಿನ ಪ್ರಾಪರ್ಟಿಯಿಂದ ಇವಾಗ ಹೊಡ್ತಾ ಇದ್ದೀವಿ ಟುವರ್ಡ್ಸ್ ಒಂದು ಮ್ಯೂಸಿಯಮ್ ಇದೆ ಇಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಜೈ ಶ್ರೀರಾಮ್ ಅಂತ ಹೇಳ್ತಾ ಹೊಡೋಣ, ಒಂದು ಫೋಟೋ ತೊಗೊಂಬಿಡೋಣ. ಅದಕ್ಕಿಂತ ಮುಂಚೆ ಮೆಮೊರೀಸ್ಗೆ. ಡೇ 3
ಬಿಗಿನ್ಸ್. ಲೆಟ್ಸ್ ಗೋ ಜೈ ಶ್ರೀರಾಮ್. ನೋಡಿ ಮಾಯಾಂಗ್ ಇದೇನಿದೆ ಏನೋ ಮಾಟ ಮಂತ್ರ ಎಲ್ಲ ಮಾಡ್ತಾಯಿದ್ದಾರಲ್ಲ ಮುಂಚೆ, ಅದ್ರದ್ದೆಲ್ಲ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಹಳೆಯ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿಂದ ಬಂದಿದ್ರು ನೋಡಿ. ಇಲ್ಲಿ ಇದು ಯಾರ್ದು? ಇದು ಎಲಿಫೆಂಟ್ದು ಬೈ, ಎಲಿಫೆಂಟ್ದು ಆನೆದು ನೋಡಿ ಮೂಳೆ. ಹಾಂ, ಇಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಅವ್ರು ಮಾಟ ಮಂತ್ರ ಮಾಡ್ತಾಯಿದ್ದೀವಿ ಫೋಟೋಸ್. ಎಲಿಫೆಂಟ್ ಇದೆ ನೋಡಿ ಇಲ್ಲಿ. ಟ್ರೆಡಿಷ್ನಲ್ ಹೀಲರ್ ಸೆಲ್ಲಿಂಗ್ ವೇರಿಯಸ್ ಮೆಡಿಸನ್ಸ್. ಎಲ್ಲ ಬರೀ ಮಾಟ ಮಂತ್ರ ಮಾಡ್ತಾರದೆ, ಅಂದರೆ ಒಳ್ಳೆ ರೀತಿಯಲ್ಲಿ ಪೇಯ್ನ್ಸ್ಗೆ ಅದಕ್ಕೆ ಇದಕ್ಕೆ. ಎಲಿಫೆಂಟ್ ತೊಗೊಂಡಿಲ್ಲ ನೋಡಿ ನೀವು ಅಲ್ಲಿ ನೋಡಿ ಹೆಂಗಿದೆ. ಫುಲ್ಲು ಫೋಟೋಸ್ ಹಾಕಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಕಡೆ ಫುಲ್ಲು ಪ್ರಿಸರ್ವ್ ಮಾಡಿರ್ತಾರೆ. ಯಾರೋ ಒಬ್ಬರೇ ಇದನ್ನು ಫುಲ್ಲಾಗಿ ತೆಗ್ದಿರೋದು. ಡಾಕ್ಟರ್ ಉತ್ಪಲ್ನಾಥ್ ಅಂತ ಹೇಳ್ಬಿಟ್ಟು ಫೋಟೋಸು. ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ರೈನೋದು ರಿಬ್ಸು ಪಾ ಏನು ಹೇಳಿ. ಜಾಗ್ರಫಿಕಲ್ ಮ್ಯಾಪ್ ಥರ ಏನೋ ಹಾಕಿದ್ದಾರೆ. ಆರ್ಕಲಾಜಿಕಲ್ ಹಿಸ್ಟ್ರಿ ಇಂಪಾರ್ಟೆನ್ಸ್ ನೋಡಿ. ಬ್ರಹ್ಮಪುತ್ರ. ಓಕೆ ನೋಡಿ, ಇಲ್ಲಿಂದ ತೋರಿಸ್ತೀನಿ, ಒಂದ್ಸಲ ನೋಡ್ಕೊಂಬಿಡಿ. ಡೀರಾರ್ನ್ ಸಕಲಾಗಿದೆ. ನೆಕ್ಸ್ಟ್ ಇಲ್ಲಿ ಪಲ್ಲಕ್ಕಿಗಳಿದೆ ನೋಡಿ. ಟ್ರೆಡಿಷ್ನಲ್ ವಿಲೇಜ್ ಅವಾಗಿಂದು ಎಲ್ಲ ಬಿದ್ರು. ಸೂಪರ್ ಪಲ್ಲಕ್ಕಿ ನೋಡಿ. ಪಲ್ಲಕ್ಕಿ ಉತ್ಸವ ಮಾಡ್ತಾ ಇರ್ತಕ್ಕಂಥದ್ದು. ಮಾಯಾಂಗಿಗೆ ಏನಾದರೂ ನೀವು ಬಂದರೆ ಇದನ್ನು ನೋಡಲೇಬೇಕು ನೋಡಿ. ಇಲ್ಲಿ ಊರವರೆಲ್ಲ ಸೇರಿ ಪಲ್ಲಕ್ಕಿ ಉತ್ಸವಕ್ಕೇನೋ ಇದು ಮಾಡ್ತಾಯಿದ್ದಾರೆ. ಕ್ಯಾನನ್ ಬಾಲ್ಸ್ ಅಂತೆ ನೋಡಿ. ಎಲ್ಲ ಇಲ್ಲಿಂದ ತೊಗೊಂಬಂದು ಇದು ಮಾಡಿದಾರೋ ಅಪ್ಪ. ಮೈ ಗಾಡ್, ಸೂಪರ್. ಕಲ್ಲುಗಳು ಎಲ್ಲ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಅದು. ಟಿ ವಿ, ಬಿಲ್ಲು ಬಾಣ, ಹಾಂ, ನೇಗಿಲು, ಇದು ಇಲ್ಲಿ ಮಾಡ್ತಾ ಇರೋದು ಅವಾಗಲೇ ನೋಡಿದ್ರಲ್ಲ. ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲನೂ ಇಟ್ಟಿದ್ದಾರೆ ಇಲ್ಲಿ. ವೆಪನ್ಸ್ ಎಲ್ಲನೂ. ಅಗ್ರಿಕಲ್ಚರಲ್ ಇದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಮಾನ್ಸೂನ್ ಚೇರ, ನಮ್ಮರು ಕವಡೆಗಳು, ಕಾಯಿನ್ಸು ನೋಡಿ. ಇಲ್ಲಿ ಕಾಯಿನ್ಸ್, ಹಾಂ, ಇದೆಲ್ಲ ಕಾಯಿನ್ಸ್ ಆ ಥರ ಇದೆ ಮನೇಲಿ. ಏನೋ ಇಟ್ಟಿದ್ದಾರೆ. ಇದು ನೋಡೋದಕ್ಕೆ 2 ದಿವಸ ಬೇಕು. ಹೆಡ್ ಆಫ್ ಇಲಿದು ತಲೆ ಇಟ್ಟಿದ್ದಾರೆ ನೋಡಿ. ಮೈ ಗಾಡ್, ಸೂಪರು. ಟರ್ಟಲ್ದು ಓಹೋ, ಹೆಡ್ ಆಫ್ ಒರಿಜಿನಲ್ ರ್ಯಾಟಲ್ ಸ್ನೇಕ್ದು ಹೆಡ್ಡು ನೋಡಿ. ಏನೇನೋ ಇಟ್ಟಿದ್ದಾರೆ ಗುರು, ಚಿಕ್ಕ ಬಾಕ್ಸ್ಗಳಲ್ಲಿ. ಓಕೆ, ಲಿಪಿಗಳೆಲ್ಲ ಸಿಕ್ಕಿದೆ ನೋಡಿ ಇಲ್ಲಿ. ಲಿಪಿಗಳು ಸೂಪರು. ಓಕೆ, ಸೊ ನೋಡಬೇಕು ಅಂತ ಇತ್ತು, ನೋಡಿದ್ವಿ. ಸೊ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ ಟುವರ್ಡ್ಸ್ ನಮ್ಮ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ಗೆ. ಸೊ ರೈನೋಸರಸ್ ನೋಡೋದಕ್ಕೆ ಲೆಟ್ಸ್ ಗೋ. ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಹೊರಡೋಣ ಬೈ, ಲೆಟ್ಸ್ ಗೋ. ಕಾಜಿರಂಗ ರೈನೋಸ್, ವಿ ಆರ್ ಕಮಿಂಗ್. ನೀವು ನೋಡ್ತಾ ಇದ್ದೀರಾ, ಇದು NH ಅಂತೆ, ನ್ಯಾಷನಲ್ ಹೈವೇ. ಇದು ಎಷ್ಟು ಚಿಕ್ಕದಾಗಿದೆ ನೋಡಿ. ಜಾಲಿಯಾಗಿ 2 ಗಾಡಿ ಕರೆಕ್ಟಾಗಿ ದೊಡ್ಡ ಗಾಡಿ ಬಂದ್ಬಿಟ್ರೆ ಅಷ್ಟೇ. ಅಯ್ಯೋ, ಇಲ್ಲಿಂದ ನೋಡಿ ಈ ಥರ ಕುರಿಗಳು ಜಾಸ್ತಿ. ಕುರಿಗಳು, ಮನುಷ್ಯರು ಎಲ್ಲರೂ ಜಾಸ್ತಿ. ಜಾಲಿ ಅಂಶ ಎಲ್ಲ ಅದೇ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಎಲ್ಲೋ ಬರ್ತೀರಾ? ಇಲ್ಲ, ಗಾಡಿ ಓಡಿಸೋದು ಹೋಗ್ತಾ ಇರೋದು ಅಷ್ಟೇ. ಫುಲ್ಲು ಓಪನ್ನು ಬೈ ಫೀಲ್ಡು ನೋಡಿ. ಡಿಫ್ರೆಂಟ್ ಒಂಥರ. ಲೆಫ್ಟಿಗೆ ಬರ್ತಾವ್ರಿ ಯಾರು ಬೈ ಇವರೆಲ್ಲ ನೋಡಿ. ಸ್ನೇಹಿತರೆ, ನಂಗೇನು ಗಾದೆಗಳು, ಸ್ಟೋರಿಗಳು, ಡೈಲಾಗ್ಗಳು ಹೇಳೋಕ್ಕೆ ಬರೋಲ್ಲ. ಏನಿದೆ ಅದನ್ನು ರಿಯಾಲಿಟಿಯಾಗಿ ತೋರಿಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ ನಮ್ಮ ಕೆಲಸ. ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಜಾಲಿಯಾಗಿ ಅದೆಲ್ಲ ಬರೋಲ್ಲ ನಮಗೆ. ನಾವೇನು ನೋಡ್ತಾಯಿದ್ದೀವಿ ಅದನ್ನು ನೋಡಲಿ ಅಂತ ಅಷ್ಟೇ, ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಅಷ್ಟೇ ಕೊಟ್ಟು. ಅಸ್ಸಾಮಿನ ಹೈವೇಗೆ ಬಂದಿದ್ದೀವಿ. H1 ಅಂತೆ ಬೈ, ಏಷ್ಯನ್ ಹೈವೇ ಬೈ. ಅಸ್ಸಾಮಲ್ಲಿರೋ ಬ್ಯೂಟಿಫುಲ್ ಹೈವೇಸ್ ನೋಡಿ ಹೆಂಗಿದೆ.
ದೊಡ್ಡದಾಗಿ ಮಾಡೋರು ಇಲ್ಲಿ. ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಚೆನ್ನಾಗಿದೆ. ವೆಲ್ಕಮ್ ಟು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಲೆಟ್ಸ್ ಗೋ. ವೆಲ್ಕಮ್ ಟು ಅಸ್ಸಾಂ ಟೀ. ವಾವ್, ನ್ಯಾಷನಲ್ ಪಾರ್ಕ್. ಹ್ಞೂ ಬೈ, ಡ್ರೈವ್ ಸ್ಲೋ. ಮೇಲೆ ಮೇಲೆ ಬೋರ್ಡಲ್ಲಿ ಕ್ಯಾಮ್ರಾಗಳೆಲ್ಲ ಹಾಕಿದ್ದಾರೆ. ಅನಿಮಲ್ ಕಾರಿಡಾರ್ ಅಂತೂ ನೋಡಿರು. ಎಲ್ಲೆಲ್ಲೂ ಏಯ್ ರೈನೋನು ಇದೆ, ಇದು ಇದೆ ಬೈ. ಬಫೆಲೋನು ಇದೆ, ಬಫೆಲೋನು ಇದೆ. ಹೌದು ಬೈ, ರೈನೋ ಇದೆ ಅಲ್ಲಿ. ರೈನೋ ಇದೆ, ನಾನು ನೋಡಿದೆ. ಅಲ್ಲಿ ರೈನೋ ಬೈ, ಲೆಫ್ಟ್ ಅಲ್ಲಿ ನೋಡಿ ಅಲ್ಲಿ ಅಲ್ಲಿದೆ ನೋಡಿ ಬೈ, ಅಲ್ಲಿ ರೈನೋ ನೋಡ್ಬಿಟ್ಟು ಇವ್ರು. ರೈನೋ ಅಲ್ಲಿ ರೈನೋ ಬೈ, ಅಲ್ಲಿ ರೈನೋ. ಅಲ್ಲಿ ನೋಡು ಎಷ್ಟಿದೆ. ಆನೆ ಬೈ, ಆನೆ ಬೈ, ಆನೆ ಇದೆ. ಆನೆ ಬೈ, ಫುಲ್ ಧೂಳು ಮಾಡ್ಕೊಂಡ್ಬಿಟ್ಟಿದೆ ಬೈ. ಆನೆ ಗುರು, ರೈನೋ, ಆನೆ ಎಲ್ಲ ಸಿಕ್ಬಿಡ್ತು. ಎಲ್ಲ ಸಿಕ್ತಲ್ಲ. ಅಲ್ಲಿ ಕಾಡ್ ಜನ ಎಲ್ಲ ಓಡಾಡ್ತಾರ ಬೈ, ಅಲ್ಲಿ ಕಾಡಲ್ಲಿ. ಹ್ಞೂ, ಎಲ್ಲ ಕಾಣಿಸ್ಬಿಡ್ತು. ಗ್ರೇಯಿಶ್ ಇದೆ. ಹ್ಞೂ, ಸ್ಟಾರ್ಟಿಂಗ್ ಅಲ್ಲಿ ರೈನೋ ಒಂದು ಕ್ಲೀನಾಗಿ ನೋಡ್ಬಿಡ್ಬೇಕಾಯ್ತು ಬೈ. ಎಲ್ಲಿ ಬೈ? ನೀವು ನಾನಲ್ಲಿ ಬರ್ಬೇಕು. ಸೂಪರ್. ಗೇಡಾಮೃಗ ಗಂಧದಗುಡಿ ಮೈಸೂರಿಗೆ ದರ್ಶನ ಕೊಟ್ಬಿಟ್ರು. ಆನೆ, ರೈನೋ, ಎಲ್ಲೋ ಸಫಾರಿನೇ ಬೇಡ ಕೊಡೋ. ಸಫಾರಿ ಹೋಗೋಣ ನಡೀತಿ. ಎಲ್ಲ ರೋಡ್ 5 ನಿಮಿಷಕ್ಕೂ ಸಿಗುತ್ತೆ. 5 ನಿಮಿಷಕ್ಕೆ ನಿಲ್ಸ್ಕೊಂಡಿದ್ರೆ ಸಫಾರಿ ಹೋದಂಗೆ. ಎಲ್ಲ ಆಫ್ರಿಕಾ, ಅಮೆರಿಕದಲ್ಲಿ, ಆಫ್ರಿಕಾ ನ್ಯಾಷನಲ್ ಜಿಯೋಗ್ರಫಿಕಲ್ ನೋಡ್ತಾ ಇಲ್ಲೇ ಎಷ್ಟಿದೆ ಅಂದ್ರೆ ಸಫಾರಿ ಎಷ್ಟಿರುತ್ತೆ. ಬನ್ನಿ ಬೈ, ಅಲ್ಲಿ ಚೆನ್ನಾಗಿ ಬರುತ್ತೆ, ನಡೀರಿ ಬೈ. ಸಖತ್ ಖುಷಿ ಆಗ್ತಾ ಇದೆ. ಒಂದು ಟೈಮಲ್ಲಿ ಅನಿಮಲ್ ಪ್ಲೇಟ್ ನ್ಯಾಷನಲ್ ಜಿಯೋಗ್ರಫಿಕಲ್, ಇವಾಗ ಲೈವ್ ಅಲ್ಲಿ ನೋಡ್ತಾ ಇದೀವಿ. ನಾವೇ ಬೈಕ್ ಓಡಿಸ್ಕೊಂಡು ಬಂದು ಜಾಲಿ ಗುರು, ಖುಷಿ ಆಗ್ತಿದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ನೋಡ್ತಾ ಇದ್ದೀವಿ. ಖುಷಿ, ಏನೋ ಖುಷಿ ಆಗ್ತಾ ಇರ್ಲಿ. ವಾವ್, ಲೆಟ್ಸ್ ಗೋ. ನೀರಲ್ಲಿ ಇದೆ ಅದು. ಬಿಟಿ ಲೆಟ್ಸ್ ಗೋ. ಆನೆ ಜಾಲಿ ನೋಡಿ. ಇಲ್ಲಿ ರೋಡ್ ಸೈಡು ಕಾರ್ ನಿಲ್ಲಿಸ್ಕೊಂಡು ಕ್ಯಾಂಪ್ ಅನ್ಸುತ್ತೆ ಇದು. ನೋಡಿ ಹೆಂಗ್ ನಿಲ್ಲಿಸ್ಕೊಂಡವ್ರೆ. ಓ ಮೈ ಗಾಡ್. ಇಲ್ಲಿ ಇವ್ರದ್ದು ವೆಬ್ಸೈಟ್ಗಳು ಕಾಜಿರಂಗ ಸಫಾರಿ ಅಂತ ಕೊಟ್ಟರೆ ಬೇಜಾನ್ ಬೇರೆ ವೆಬ್ಸೈಟ್ಗಳೆಲ್ಲ ಇದೆ. ಗೌರ್ಮೆಂಟ್ ವೆಬ್ಸೈಟ್ ಇದೆ, ಅದು NTPR.in ಅಂತ. ಅದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ ಅಂತೆ. ಇದು ಒರಿಜಿನಲ್ ಅಲ್ಲ. ಅವ್ನು ನಮ್ಗೆ ಹೇಳಿದ್ದು, ನೀವು ಬುಕ್ ಮಾಡಿದ್ರೆ ಏಜೆನ್ಸಿಗೆ ಯಾವುದಕ್ಕೋ ಬುಕ್ ಮಾಡಿದ್ದೀರಾ ನೀವು ಅಂತ ಹೇಳಿದವನು. ನೋಡಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೆ. ಹೆರಿಟೇಜ್ ಸೈಟ್ ಅಂತ ಇವಾಗಲೇ ಗೊತ್ತಾಗಿದೆ ನನಗೆ. ಇದೇನು ಜಾತ್ರೆ ಮತ್ತೆ ಇವರು ಅಫಿಷಿಯಲ್ಲೇ ಇಲ್ವಾ ಇದು? ಏನು ಬೈ ಇದು ಅಫಿಷಿಯಲ್ ಇಲ್ಲ ಅಂದರೆ? ಅಲ್ಲಿದೆ ಏನೋ ಒಂದು. ಎಲ್ಲಿ ಬೈ ಗಾಡಿ ನಿಲ್ಲಿಸೋದು, ಎಲ್ಲಿ ಹಿಂಗೆ ಬಿಟ್ಟು ಹೋಗೋದು? ಅಯ್ಯೋ. ಜೀಪ್ ಸಫಾರಿ ಹತ್ರ ಬಂದಿದ್ದೀವಿ. ಇಲ್ಲಿ ಸಫಾರಿ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಕರ್ಕೊಂಡು ಬಂದಿದೆ ಜೀಪು. ಬಟ್ 4,000 ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟಿದ್ದೀವಿ. ನೋಡಿ, ಫುಲ್ಲು ಧೂಳಿರೋದ್ರಿಂದ ಮಾಸ್ಕು ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಯಾರಾದ್ರು ಬರೋಂಗಿದ್ರೆ ಇಲ್ಲೇ ಬಂದು ಬುಕ್ ಮಾಡಿದ್ರೆ ಕಮ್ಮಿ. ಸುಮ್ಮನೆ ಆನ್ಲೈನಲ್ಲಿ ಸಿಗೋಲ್ಲ ಅದು ಇದು ಅಂದ್ಕೊಂಡೋದ್ರೆ ವೇಸ್ಟ್, ದುಡ್ಡು ಕಾಸ್ಟ್ಲಿ ಅಷ್ಟೇ. ಸೊ ಗೋಪುರ ಎಲ್ಲ ಬಿಡಲ್ವಂತೆ. ನೋಡೋಣ, ಬನ್ನಿ ಹೊರಡೋಣ. ಸೊ ನೋಡಿ, ಸಫಾರಿಗೆ ಎಂಟ್ರಾಗಿದ್ದೀವಿ. ಸೊ ಸಕಲಾಗಿದೆ ಜಾಲಿ. ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು. ಲೆಟ್ಸ್ ಗೋ. ಏನಿಲ್ಲ ಸ್ನೇಹಿತರೆ, ರೈನೋ ಇದೆ, ಆಮೇಲೆ ಜಿಂಕೆ, ಯಾವುದೋ ಬೇರೆ ಥರ ಒಂದು ಜಿಂಕೆ ಇದೆ, ಅದಾದಮೇಲೆ ಎಮ್ಮೆ ಇದೆ. ಸಖತ್ತು ಉದ್ದ ಇರ್ತಕ್ಕಂಥ ಪರ್ಫೆಕ್ಟ್ ಹೆಸರುಗಳು ಗೊತ್ತಿಲ್ಲ ನನಗೆ. ಸಖತ್ ದೊಡ್ಡದು ಕೊಂಬಿರ್ತಕ್ಕಂಥ ಎಮ್ಮೆಗಳಿವೆ. ಒಂದೊಂದು ಕಡೆ ಒಂದೊಂದು ಥರ ಸಫಾರಿ ಅಷ್ಟೇ, ಇನ್ನೇನಿಲ್ಲ. ಬಟ್ ನೋಡೋಕ್ಕೆ ಚೆಂದ ಒಂಥರ.
ಬಟ್ ಇಲ್ಲೇನಂದರೆ ಹೆವಿ ದೊಂಬಿ. ನಮ್ಮ ಕರ್ನಾಟಕದಲ್ಲಿ ಕಬಿನಿ ಅಥವಾ ಬಂಡೀಪುರದಲ್ಲಾದರೆ ಲಿಮಿಟೆಡ್ ನಂಬರ್ ಆಫ್ ಸ್ಲಾಟ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಲಿಮಿಟೆಡ್ ಅಂತ ಏನಿಲ್ಲ, ಎಷ್ಟು ಜನ ಬೇಕಾದ್ರೂ ಬರ್ಬೋದು, ಎಷ್ಟು ಗಾಡಿಗಳಿದೆ ಅಂತಲೇ ಲೆಕ್ಕ. ಇಲ್ಲಿ ಬರೀ ಜಿಪ್ಸಿಗಳು ಇರೋದು. ಇಂಡಿಯಾದಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಜಿಪ್ಸಿಗಳು ಇಲ್ಲೇ ಇದೆ ಅಂತ ನನಗೆ ಇವಾಗ ಅನ್ನಿಸ್ತಾಯಿದೆ. ಇಷ್ಟು ದಿನ ಹಿಮಾಚಲಲ್ಲಿದೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಇಲ್ಲೇ ಇರೋದು ಅಂತ ನನಗೆ ಇವಾಗ ಅನ್ನಿಸ್ತಾಯಿದೆ. ಅಸ್ಸಾಂ ಕಾಜಿರಂಗದಲ್ಲಿ ಇದು ಒಂದು ಝೋನ್, ಇದು ಸೆಂಟ್ರಲ್ ಝೋನಲ್ಲೇ ಹಿಂಗೆ ಈ ಥರ ಜೀಪ್ಗಳು ಹೋದರೆ ಎಲ್ಲಿ ಟೈಗರ್ ಕಾಣಿಸುತ್ತೆ ಹೇಳಿ. ಅದಕ್ಕೂ ಹೆವಿ ಲಕ್ ಇರಬೇಕು ನೋಡೋದಕ್ಕೆ. ರೈನೋಸ್ ಅಂತೂ ಕಾಣಿಸ್ತಾಯಿದೆ, ತುಂಬ ದೂರದಲ್ಲಿ ಕಾಣಿಸ್ತಿದೆ, ತುಂಬ ದೂರದಲ್ಲಿ. ಬಟ್ ಹತ್ರದಲ್ಲಿ ಯಾವುದೇ ರೈನೋಸ್ ಇನ್ನೂ ಕಾಣಿಸಿಲ್ಲ. ನಿನ್ನೆ ನಮ್ಮ ಫ್ರೆಂಡು ಸಂದೀಪ್ ಬಂದಿದ್ದಾಗ, ಸ್ಯಾಂಡಿ ಬಂದಿದ್ದಾಗ ರೈನೋ ಪಾಸ್ ಆಗ್ತಿರೋದು ಕಾಣಿಸಿದೆ ರೋಡಲ್ಲಿ. ಅದೊಂದು ಲಕ್ಕು. ನಮ್ಗೆ ಇವತ್ತು ಏನು ಕಾಣಿಸುತ್ತೋ ಗೊತ್ತಿಲ್ಲ. ಬಟ್ ನಮ್ಗೆ ಹೇಳಿದ್ದು ಟೈಮಿಂಗ್ಸ್ ಬಂದ್ಬಿಟ್ಟು 2:30 ಅಂತ. 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಲೆಕ್ಕ ಅಂತಲೇ ಅರ್ಥನೇ ಆಗ್ತಾಯಿಲ್ಲ. ಇಲ್ಲ ಅಸೋಸಿಯೇಷನ್ ಇದು ಆ್ಯಕ್ಚುಲಿ, ಯಾವುದೇ ರೀತಿ ಗೌರ್ಮೆಂಟ್ ಕಡೆಯಿಂದ ಏನಿಲ್ಲ, ಅಸೋಸಿಯೇಷನ್ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಅವರೇ ಎಲ್ಲ ಇದು ಮಾಡ್ತಾರೆ. ಒಬ್ರೊಬ್ರು ಒಂದೊಂದು ಥರ ಪ್ರೈಸು. ಏನಂತಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡೇ ಬರಬೇಕು ಅಂತಿಲ್ಲ. ಇಲ್ಲಿ ಬಂದು ಬುಕ್ ಮಾಡಿದ್ರೆ ನಿಮಗೆ ಕಮ್ಮಿ ಪ್ರೈಸು ಸಫಾರಿಗೆ. ಅದೊಂದು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಹೊಸಬ್ರು ಅಂತ ತೋರಿಸಲ್ಲ ಒಂದೊಂದು ಸರಿ. ಇದು ಯಾವುದೋ ಸಫಾರಿ ಅಲ್ಲ. ಏನು ಹೇಳಿ ನೋಡಿ, ಇಲ್ಲಿ ಆರಾಮಾಗಿ ಓಡಾಡ್ತವ್ರು ಎಲ್ಲ. ಎಷ್ಟು ಜೀಪ್ಗಳಿದೆ ಇದು ನ್ಯಾಷನಲ್ ಪಾರ್ಕ್ ಒಳಗಡೆ. ನಾನು ಕಮ್ಮಿ ಅಂದ್ರೂ ಒಂದು 100-150 ಜೀಪ್ ಇರ್ಬೋದು. ಏನು ಹೇಳಿ ಇದು ಬರ್ತಾನೆ. ನಮ್ಮ ಮುಂದೆಗೇನೆ ಒಂದು 10 ಜೀಪ್ ಕಾಣಿಸ್ತಿದೆ. ಜಿಪ್ಸಿ ಸಾರಿ, ಏನು ಹೇಳಿ. ಇಲ್ಲೆಲ್ಲ ಏನೋ ಡಿಫ್ರೆಂಟ್. ಇವ್ರದೇ ಓನಾಗಿರೋ ಇರುತ್ತೆ. ಮಲ್ಕೊಂಬಿಟ್ಟು ಆನೆ ಬಿದ್ದೋಗ್ಬಿಡ್ತಾವೆ ನೋಡಿ. ಇದೇ ಸರ್ ಜೀಪೆ ಹಾಕೋರಲ್ಲ. ಹೌದೌದು ಇದೆ ಸೇಮ್ ಹಿಂಗ ಹ್ಯಾಂಡಲ್ ಮಾಡಿದ್ರು. ಹೌದೌದು ಲದ್ದಿ. ಓಕೆ ಕೂತ್ಕೊಳ್ಳೋಣ, ಏನಿಲ್ಲ. ಎಷ್ಟು 3 ಗಂಟೆ ಆಗ್ತಾ ಬಂದು ಸಫಾರಿ ಸ್ಟಾರ್ಟ್ ಆಗಿ. ಏನೂ ಕಾಣಿಸಿಲ್ಲ ಸ್ನೇಹಿತರೆ. ದೂರದಲ್ಲಿ ಒಂದು ರೈನೋ ಕಾಣಿಸು, ಹೊರಡೆ ಹೊಟ್ಟೈತೆ. ಅದೂ ಆನೆಗಳು ದೂರದಿಂದ ಕಾಣಿಸ್ತು ಅಷ್ಟೇ. ದೂರದಲ್ಲಿ ಚಿಕ್ಕದಾಗಿ ಏನೋ ನಮ್ಗೆ ಲಕ್ಕೇ ಇಲ್ಲ. ಲದ್ದಿಗಳು ಮಾತ್ರ ಸಕಾಲ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಲದ್ದಿನೇ. ಎಲ್ಲ ಕಾರ್ನರಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದೆ. KG ಗಟ್ಲಿ ಏನೋ ಗೊತ್ತಿಲ್ಲ. ಹತ್ತಿರದಿಂದ ಕಾಣಿಸಿದ್ದು ಅಂದರೆ 2, ಒಂದು ಆನೆ ಲದ್ದಿ, ಇನ್ನೊಂದು ರೈನೋ ಲದ್ದಿ. ಅದು ಬಿಟ್ಟರೆ ಬೇರೆ ಏನೂ ಕಾಣಿಸಿಲ್ಲ. ಫೈನಲಿ ರೈನೋ ಕಾಣಿಸ್ತು ಸ್ನೇಹಿತರೆ, ನೋಡ್ಕೊಳ್ಳಿ. ಅಲ್ಲಾಡ್ತಾನೆ ಇಲ್ವಲ್ಲ ಬೈ ಅದು. ಇಲ್ಲೇ ಇದೆ ನೋಡಿ. ಅಲ್ಲ ಯಪ್ಪ, ರೈನೋ ನೋಡಿ ಸ್ನೇಹಿತರೆ, ಫೈನಲಿ ಸಿಕ್ತು. ಹತ್ತಿರದಲ್ಲಿ ನೀರಲ್ಲಿರೋದು. ಓಕೆ ಲೆಟ್ಸ್ ಗೋ. ಆನೆ ಕಡಿಸ್ಬಿಡ್ತು. ರೋಡಲ್ಲೇ ಹೋಗ್ತಿದೆ. ಯಪ್ಪ, ರೋಡಲ್ಲಿ ಹೋಗ್ತಿದೆ ಗುರು. ಓವರಾಲ್ ಓಕೆ ಎಕ್ಸ್ಪೀರಿಯೆನ್ಸು. ಬಟ್ ಫುಲ್ಲು ಜಾತ್ರೆ ಇಲ್ಲಿ. ಏನು ಹೇಳಬೇಕು ಅಂತಂದರೆ ಇದಕ್ಕೆ ಸಫಾರಿಗೆ ನೀವು ಎನಿ ಟೈಮ್ ಎಲ್ಲಿ ಆನ್ಲೈನಲ್ಲಿ ಮಾತ್ರ ಬುಕ್ ಮಾಡ್ಕೊಂಬರ್ಬೇಡಿ. ಯಾಕೆಂತಂದರೆ ಇಲ್ಲೇ ಸಿಗುತ್ತೆ ನಿಮಗೆ ಜೀಪ್ಗಳು. ಎಷ್ಟು ಸುಮಾರು ಒಂದು 500 ಜೀಪ್ಗಳಿದೆ ಅಂತ ಇಲ್ಲಿ ಸಫಾರಿಗೆ ಅಂತಲೇ. ಸಫಾರಿಗೆ 500 ಜೀಪನ್ನು ಲೆಕ್ಕ ಹಾಕೊಳ್ಳಿ. ಅಂದರೆ ಜಿಪ್ಸಿಗಳು ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಇಲ್ಲಿ ಆದರೆ ನೀವು ನೋಡಿರ್ತೀರ, ಲಿಮಿಟೆಡ್ ಅಷ್ಟೇ ಸ್ಲಾಟ್ಸು ಸಫಾರಿಗೆ. ಇಲ್ಲ ಆ ಥರ ಇಲ್ಲ. ಇಲ್ಲಿ ಡಿಫ್ರೆಂಟ್ ಏನೋ ಇರಲಿ, ತೊಂದರೆ ಇಲ್ಲ. ಸೊ ಹೊರಡೋಣ ಇಲ್ಲಿಂದ. ಲೆಟ್ಸ್ ಗೋ.